ಪ್ರೈಸ್ ದ ಲಾರ್ಡ್. ಈ ದಿನದ ಬೈಬಲ್ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಥಾ ಪ್ರಕಾರ ಅಂತ್ಯಕಾಲದ ಕುರಿತಾಗಿ ಇರುವಂಥ ಈ ಬೋಧನೆಗಳು ನಮ್ಮ ಆತ್ಮಿಕ ಲಾಭಕ್ಕೋಸ್ಕರವಾಗಿ ನಾವು ಅಧ್ಯಯನ ಮಾಡಲಿದ್ದೇವೆ. ಪ್ರತಿ ಸಾರಿ ಒಂದೊಂದು ಟಾಪಿಕ್ನ ನಾವು ಅಧ್ಯಯನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಪ್ರಿಯವಾದಂಥವರೇ, ಇದು ಬರೀ ಕೇಳುವವರು ಮಾತ್ರವಾಗಿರದೆ ಅದನ್ನು ಮಾಡುವವರಾಗಿದ್ದಾಗ ಮಾತ್ರ ನಮಗೆ ಲಾಭದಾಯಕವಾಗಿರ್ತದೆ. ಕೇಳಿಸ್ಕೊಳ್ಳೋದು ಭಾಳ ಈಸಿ, ಆದರೆ ಅದರ ಪ್ರಕಾರ ನಡೆಯೋದು ಕಷ್ಟ ಈ ಲೋಕದಲ್ಲಿ. ಯಾಕಂದರೆ ಲೋಕಕ್ಕೂ ನಮಗೂ ವ್ಯತ್ಯಾಸ ಭಾಳ ಇದೆ. ಇವತ್ತಿನ ಅಧ್ಯಯನದ ಶೀರ್ಷಿಕೆ ಅಂದರೆ ಟಾಪಿಕ್ ಏನಂದರೆ, ಯೇಸು ಸ್ವಾಮಿ ಹೇಳ್ತಾ ಇರೋದು ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ವಾಕ್ಯದ ಮುಖಾಂತರ ನಾವು ನೋಡೋಣ. ಇವತ್ತು ಆರಿಸ್ಕೊಂಡಿರುವಂಥ ವೇದ ಭಾಗ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಿಂದ 30 ವಚನಗಳು. ಇದು ನಮಗೆ ಸಾಮಾನ್ಯವಾಗಿ ನಾವು ಸಂಡೇ ಸ್ಕೂಲಲ್ಲಿದ್ದಾಗ ಕೇಳಿರ್ತೀವಿ, ಇಲ್ಲಾಂದರೆ ಚರ್ಚಲ್ಲಿ ಓದಿರ್ತೀವಿ, ಇಲ್ಲ ಮನೆಗಳಲ್ಲಿ ಅದು ಕ್ಯಾಲೆಂಡರ್ಗಳಲ್ಲಿ ಕ್ಯಾಲೆಂಡರ್ ಮೇಲೆ ಟೈಪ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅನೇಕ ಕಡೆ ನಾವು ಓದಿರೋ ವಿಷಯ ಯಾವುದು ಅಂತ ಹೇಳಿದ್ರೆ, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ಸಾತ್ವಿಕನೂ ದೀನ ಮನಸ್ಸು ಉಳ್ಳವನಾಗಿರೋದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಳ್ಳಿರಿ. ಆ ನೊಗವು ಹಗುರವಾಗಿಯೂ ಮತ್ತು ಮೃದುವಾಗಿಯೂ ಇರ್ತದೆ ಎಂಬುದಂತ ನಾವು ಓದಿದ್ದೀವಿ. ನೀವು ಓದ್ಕೊಳ್ರಿ, ಆ ವಾಕ್ಯನ ಓದ್ಕೊಳ್ರಿ, ಒಂದು 10 ಸಾರಿ ಓದ್ರಿ, ಅವಾಗ ಗೊತ್ತಾಗ್ತದೆ. ಆದರೆ ಟಾಪಿಕ್ ವಿಷಯ ಇಷ್ಟೇ ಏನಂದರೆ, ಅದರದ್ದು ಆ ವಾಕ್ಯದ ಸಾರಾಂಶ ಏನಂತ ಹೇಳಿದ್ರೆ, ನಿಮ್ಮ ಚಿಂತಾಭಾರಗಳನ್ನೆಲ್ಲ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನನ್ನ ಮೇಲೆ ಹಾಕ್ರಿ. ನನ್ನ ಒಂದು ಏನು ಕೋರಿಕೆ ಇದೆ, ನನ್ನ ಒಂದು ನಾನು ಕೊಡುವಂಥ ಟಾಸ್ಕ್ ಏನಿದೆ, ಅಥವಾ ನಾನು ಹೇಳುವುದನ್ನು ನೀವು ಮಾಡಿರಿ, ಅಥವಾ ನನ್ನ ಭಾರವನ್ನು ನಾನು ಕೊಡುವಂಥ ಭಾರವನ್ನು ನೀವು ಹೊತ್ಕೊಳ್ರಿ ಅಂತ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನಮಗೆ 2 ವಿಷಯಗಳು ನಮ್ಮ ಮನಸ್ಸಿಗೆ ಬರ್ತದೆ. ಏನಂತ ಹೇಳಿದ್ರೆ, ಒಂದು, ನಮ್ಮ ಚಿಂತಾಭಾರವನ್ನೆಲ್ಲ, ನಮ್ಮ ಎಲ್ಲ ಜೀವಿತದ ಭಾರಗಳನ್ನು, ನಮ್ಮ ಆಲೋಚನೆಗಳನ್ನು, ಚಿಂತೆ ಬಾಧೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ದೇವರ ಒಂದು ಭಾರವನ್ನು, ಇಲ್ಲ ದೇವರು ಈ ಲೋಕದಲ್ಲಿ ಮನುಷ್ಯರಿಗೋಸ್ಕರವಾಗಿ ಇಟ್ಟಿರುವಂಥ ಕೆಲವು ಕಾರ್ಯಗಳನ್ನು, ಕೆಲವು ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಳೋದು. ಭಾರ ತಗೊಳ್ಳೋದ್ರೆ ಅಷ್ಟೇ, ದೇವರು ನಿಮ್ಮ ಜವಾಬ್ದಾರಿ ಪೂರ್ತಿ ದೇವರು ತೊಗೊಂಡ್ಬಿಡ್ತಾರೆ. ದೇವರ ಕಾರ್ಯಗಳನ್ನು ತಾನು ಮಾಡೋಕ್ಕಾಗೋದಿಲ್ಲ ಡೈರೆಕ್ಟಾಗಿ ಬಂದು, ಅದಕ್ಕೋಸ್ಕರ ನಮ್ಮನ್ನು ಆರಿಸ್ಕೊಂಡು ಅದು ನಮ್ಮ ಮುಖಾಂತರ ಆ ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಎಲ್ಲರಿಗೂ ಒಂದೇ ಬರೋದಕ್ಕೆ ಸಾಧ್ಯ ಇಲ್ಲ, ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಸೊ ನಾವು ದೇವರು ಹೇಳ್ತಾ ಇರೋದೇನೆಂದರೆ, ನಿನ್ನೆಲ್ಲ ಚಿಂತಾಭಾರಗಳನ್ನು, ನಿನ್ನ ಎಲ್ಲ ಚಿಂತಾಭಾರಗಳನ್ನು, ನಿನ್ನೆಲ್ಲ ವೇದನೆಗಳನ್ನು, ನಿನ್ನೆಲ್ಲ ನೋವನ್ನು ನೀನು ನನ್ನ ಮೇಲೆ ಹಾಕು. ಆದರೆ ನಾವೇನು ಮಾಡ್ತಾಯಿದ್ದೆ, ಅರ್ಥ ಏನಂತ ಹೇಳಿದ್ರೆ, ನಿನ್ನ ಕೈಲಾಗದ ಎಲ್ಲ ಕೆಲಸಗಳನ್ನು ಭಾರ ಅಂತ ಯಾವುದು ಹೇಳ್ರಿ? ನಾವು ಮಾಡೋ ಕೆಲಸ ಎಲ್ಲ, ಇವಾಗ ಊಟ ಮಾಡೋದು ಭಾರ ಅಲ್ಲ, ನಮಗೆ ಬಟ್ಟೆ ಹಾಕ್ಕೊಳ್ಳೋದು ಭಾರ ಅಲ್ಲ. ಒಬ್ಬ ಮನುಷ್ಯನಿಗೆ ಗಾಡಿ ಡ್ರೈವಿಂಗ್ ಗೊತ್ತಿರೋನಿಗೆ ಡ್ರೈವಿಂಗ್ ಮಾಡೋದು ಕಷ್ಟ ಕೆಲಸ ಅಲ್ಲ. ಒಳ್ಳೆ ಅಡುಗೆ ಮಾಡೋರಿಗೆ, ಜ್ಞಾನ ಇರೋಂಥವ್ರಿಗೆ ಅದು ಅವ್ರಿಗೆ ಕಷ್ಟ ಕೆಲಸ ಅಲ್ಲ. ಆದರೆ ಭಾರ ಅಂತ ಹೇಳಿದ್ರೆ ನಮ್ಮ ಕೈಲಾಗದ ವಿಷಯಗಳು, ನಮ್ಮ ಜೀವಿತದಲ್ಲಿ ನಡಿಬೇಕಾದಂಥ ವಿಷಯಗಳು ಮತ್ತು ನಮ್ಮನ್ನು ಚಿಂತೆಗೆ ಈಡು ಮಾಡಿರುವಂಥ ವಿಷಯಗಳನ್ನು ನಾವು ದೇವ್ರ ಮೇಲೆ ಹಾಕೋದನ್ನು ಕಲಿಬೇಕು. ನಾವೇನು ಮಾಡ್ತಾಯಿರ್ತೀವಿ, ನಮಗೇನೋ ನಾವೇ ಬುದ್ಧಿವಂತರಿದ್ದಂಗೆ, ನಮಗೆಲ್ಲ ಪ್ರಪಂಚ ಎಲ್ಲ ಗೊತ್ತಿದ್ದಂಗೆ, ನಮಗಿಂತ ಬುದ್ಧಿವಂತರು ಯಾರೂ ಇಲ್ಲ, ನಾವು ಲೋಕ ಎಲ್ಲ ಸುತ್ತ ಬಂದುಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ನಮಗೆ ಅನುಭವ ಜಾಸ್ತಿ ಇದೆ, ನಾವು ನೋಡಿರುವಂಥದ್ದು ಭಾಳ ಇದೆ, ನಾನು ಬೈಬಲ್ನ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ಚರ್ಚೆಗಳಲ್ಲಿ ನಾನು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದುಬಿಟ್ಟಿದ್ದೀನಿ, ಆತ್ಮಿಕವಾಗಿ ನಾನು ಭಾಳ ಒಳ್ಳೆಯ ವಾಕ್ಯಗಳನ್ನ ಹೇಳಬಲ್ಲೆ, ಹಾಡಾಡಬಲ್ಲೆ, ನಾನು ಏನೋ ದೇವ್ರಿಗೋಸ್ಕರ ಅದಕ್ಕೋಸ್ಕರ ನಾನೇ ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀನಲ್ಲ. ಕೆಲವು ಕಾರ್ಯಗಳು, ವಿಶ್ವಾಸಿ ಜೀವಿತದಲ್ಲಿ ಕೆಲವು ಕಾರ್ಯಗಳು ಯಾಕೆ ನಮ್ಮ ಹತ್ರ ಬರ್ತವೆ, ನಾವು ಹ್ಯಾಂಡಲ್ ಮಾಡೋಕ್ಕಾಗದಿರುವಂಥ ವಿಷಯಗಳು ಯಾಕೆ ನಮ್ಮ ಮೇಲೆ ಬರ್ತವೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಬರ್ತವೆ ಅಂತ ಹೇಳಿದ್ರೆ, ನಾವು ದೇವರ ಶಕ್ತಿಯನ್ನು
ಅರಿತುಕೊಳ್ಬೇಕು, ದೇವರ ಒಂದು ಪ್ರಭಾವವನ್ನು ಅರಿತುಕೊಳ್ಬೇಕು ಮತ್ತು ದೇವರಿಗೆ ಹತ್ತಿರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬರ್ತದೆ ಅದು. ಅರ್ಥ ಆಯ್ತಾ? ಲೋಕದಲ್ಲಿರೋರ ಮೇಲೆ ಬರೋ ರೀತಿ ಬೇರೆ, ನಮ್ಮ ಮೇಲೆ ಬರೋ ರೀತಿ ಬೇರೆ. ನೋಡಿ, ಒಂದು ಹೇಳ್ತೀನಿ ಏನಂದರೆ, ಲೋಕದಲ್ಲಿರೋರಿಗೆ ಹಣ ಸಮಸ್ಯೆ ಅದೆಲ್ಲ ಏನು ಇರೋದಿಲ್ಲ, ಬಟ್ ಚಿಂತೆ ಬಾಧೆ ಜಾಸ್ತಿ ಇರ್ತದೆ, ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಅವ್ರು ಬಂದ್ಬಿಟ್ಟು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಆದರೆ ಅವ್ರ ಹತ್ರ ದುಡ್ಡು ಹಣ ಎಲ್ಲ ಸಂಪಾದನೆ ಮಾಡೋಕ್ಕೆ ಬುದ್ಧಿ ಜ್ಞಾನ ಎಲ್ಲ ಇರ್ತದೆ, ಎಲ್ಲ ರೀತಿಯಲ್ಲಿ ಅವರು ಬೆಳೀತಾ ಇರ್ತಾರೆ. ಕೆಲವರು ನೋಡ್ತೀವಿ ನಾವು, ಅವ್ರಿಗೆ 2-2 ಲಕ್ಷ 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ ಇರ್ತದೆ, ಅಷ್ಟು ದೊಡ್ಡ ಸ್ಥಾನದಲ್ಲಿ ಒಳ್ಳೆ ಮನೇಲಿ ಇರ್ತಾರೆ, ಓಡಾಡೋಕೆ ಒಳ್ಳೆ ಗಾಡಿ ಇರ್ತದೆ, ಒಳ್ಳೆ ಕೆಲಸ ಇರ್ತದೆ. ಆದರೆ ಅವ್ರನ್ನ ಪರ್ಸ್ನಲಾಗಿ ನಾವು ಮಾತಾಡಿಸಿದಾಗ, ನಾನು ಎಷ್ಟೋ ಜನರು ನನ್ನ ಜೀವನದಲ್ಲಿ ನೋಡಿದ್ದೀನಿ, ಅವ್ರನ್ನ ನೋಡುವಾಗ ಏನಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಸಮಾಧಾನ ಇರೋದಿಲ್ಲ. ಆದರೆ ನಮ್ಮ ಹತ್ರ ಸಮಾಧಾನ ಇರ್ತದೆ, ನಮಗೆ ಸಮಾಧಾನ ಇರ್ತದೆ, ಆದರೆ ನಮ್ಮ ಅವಶ್ಯಕತೆಗಳನ್ನ ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ. ಕೆಲವು ವಿಷಯಗಳು ನಮ್ಮ ಜೀವನದಲ್ಲಿರೋದನ್ನು ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕೆಲವು ಕಾರ್ಯಗಳಲ್ಲಿ ನಮಗೆ ಜಯ ಸಿಕ್ಕೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಮ್ಮ ಪ್ರಾರ್ಥನೆಗಳಿಗೆ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕೋದಿಲ್ಲ. ಯಾವಾಗ ನಾವು ತೊಗೊಂಡಾಗ ಅದನ್ನು ನನ್ನ ಒಂದು ಅಭ್ಯಾಸ ಏನು ಕಲ್ತ್ಕೊಂಡಿದ್ದೀನಿ ಅಂದರೆ, ಅದು ಭಾಳ ವರ್ಷಗಳಾದಮೇಲೆ ರೀಸೆಂಟಾಗಿ ಅಂದರೆ ಕೆಲವು ವರ್ಷಗಳಿಂದ ನಾನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಏನಂತ ಹೇಳಿದ್ರೆ, ಅದಕ್ಕೆ ಮುಂಚೆ ನನ್ನ ಜ್ಞಾನ, ನನ್ನ ಶಕ್ತಿ, ನನ್ನ ಕಾಂಟ್ಯಾಕ್ಟು, ನನಗೆ ಇರುವಂಥ ಒಂದು ಏನು ಇನ್ಫಾರ್ಮೇಷನು, ಇದನ್ನೆಲ್ಲ ಇಟ್ಕೊಂಡು ಇಷ್ಟು ವಿಷಯಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಯಾವಾಗ ನಾನು ಹಂಗೆ ಹ್ಯಾಂಡಲ್ ಮಾಡ್ತಾಯಿದ್ನೋ ಅದು ಭಾಳ ದೊಡ್ಡದಾಗಿ ಬಿಡ್ತಾಯಿತ್ತು, ಅಥವಾ ಅದರಿಂದ ನನಗೆ ನಷ್ಟ ಆಗ್ತಾಯಿತ್ತು. ಕೆಲವು ಸಾರಿ ಕೆಲವು ಮನುಷ್ಯರ ಸಂಬಂಧಗಳು ಕಳೆದೋಗ್ತಾಯಿತ್ತು, ಕೆಲವು ಸಾರಿ ದುಡ್ಡು ಹಾಳಾಗ್ತಾಯಿತ್ತು, ಕೆಲವು ಸಾರಿ ಅಸಮಾಧಾನ ಅನ್ನೋದು ಬಂದ್ಬಿಡ್ತಾಯಿತ್ತು, ಕೆಲವು ಸಾರಿ ಸೋತೋಗೋ ಮನೋಭಾವನೆ ಬಂದ್ಬಿಡ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಆದರೆ ನಾನೇನು ಮಾಡ್ತೀನಿ, ನನ್ನ ಒಂದು ಲಿಮಿಟ್ವರೆಗೂ ನಾನು ಟ್ರೈ ಮಾಡ್ತೀನಿ. ನಾನು ಎಲ್ಲರ ಹತ್ರ ಹೇಳ್ತಾ ಇರ್ತೀನಿ ಈ ಮಾತನ್ನ, ಎಲ್ಲರಿಗೂ ಹೇಳ್ತಾ ಇರ್ತೀನಿ ಇದನ್ನೇ. ಏನಂತ ಹೇಳಿದ್ರೆ, ಮನುಷ್ಯನಾಗಿ ನನ್ನ ಪ್ರಯತ್ನ ಒಂದು ಲಿಮಿಟ್ವರೆಗೂ ನಾನು ಮಾಡ್ತೀನಿ. ಯಾವಾಗ ನಾನು ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನ್ನಿಸ್ತದೋ, ಸೀದಾ ತೊಗೊಂಡೋಗಿ ದೇವ್ರ ಪಾದದಲ್ಲಿ ಇಟ್ಬಿಡ್ತೀನಿ. ಇಟ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಕೂಡ ಮಾಡಲ್ಲ. ನೀವು ಅನ್ಕೊಬೋದು ಡೈಲಿ ಅದ್ರ ಬಗ್ಗೆನೇ ಪ್ರಾರ್ಥನೆ. ನೋ, ಅದ್ರ ಬಗ್ಗೆ ನಾನು ಪ್ರಾರ್ಥನೆ ಕೂಡ ಮಾಡಲ್ಲ. ಒಂದು ಸಾರಿ ಮಾಡ್ತೀನಿ, ದೇವ್ರಿಗೆ ಒಪ್ಪಿಸ್ಬಿಡ್ತೀನಿ, ದೇವರೇ ನಿನ್ನ ಸಮಯದಲ್ಲಿ ಇದನ್ನು ಸರಿ ಮಾಡು ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಡ್ತೀನಿ. ಆದರೆ ಅದ್ಭುತವಾಗಿ ಆ ಸಮಸ್ಯೆ ಬಗೆಹರಿದೋಗಿರ್ತದೆ, ಅದ್ಭುತವಾಗಿ ಆ ಸಮಸ್ಯೆ ಬಗೆಹರಿದೋಗಿರ್ತದೆ. ಅದು ಯಾವ ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ, ಹೊರಗಡೆ ಪ್ರಾಬ್ಲಮ್ ಇರಲಿ, ಕೆಲವು ಸಾರಿ ದೇವಜನರ ಜೊತೆ ನನಗೆ ಕೆಲವು ವಿಷಯಗಳಲ್ಲಿ ವ್ಯತ್ಯಾಸಗಳಾಗ್ತವೆ, ಅಂದರೆ ವಾಕ್ಯದ ವಿಚಾರದಲ್ಲಿ ಮಾತುಗಳು ನಡೀತವೆ, ಏನೇ ಇರಲಿ, ವೆನ್ ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ಸಮಥಿಂಗ್, ಐ ವಿಲ್ ಜಸ್ಟ್ ಪ್ಲೇಸ್ ಇಟ್ ಅಂಡರ್ ದ ಫೀಟ್ ಆಫ್ ಅವರ್ ಲಾರ್ಡ್. ನಾನು ನನ್ನ ದೇವರ ಪಾದದ ಬಳಿಯಲ್ಲಿ ಇಟ್ಬಿಡ್ತೀನಿ. ಇಟ್ಬಿಟ್ಟು, ದೇವರೇ ನಾನು ಇವಾಗ ನನ್ನ ಕೆಲಸ ನಿನಗೆ ಒಪ್ಪಿಸಿದ್ದೀನಿ, ನನ್ನ ಸಮಸ್ಯೆಯನ್ನು ತೊಗೊಂಬಂದು ನಿನ್ನ ಹತ್ರ ಕೊಟ್ಟಿದ್ದೀನಿ, ಇವಾಗ ನಿನಗೋಸ್ಕರ ನಾನೇನು ಮಾಡಬೇಕು ಅದ್ರ ಬದಲಾಗಿ. ಆವಾಗ ದೇವರು ಹೇಳ್ತಾರೆ, ಇಲ್ಲಿ ವಾಕ್ಯ ಹೇಳು, ಈ ವಾಕ್ಯವನ್ನು ಸ್ಟಡಿ ಮಾಡು, ಅಥವಾ ಈ ವಾಕ್ಯದ ಮುಖಾಂತರ ನೀನು ಮಾತನಾಡು, ಇಂಥವ್ರಿಗೆ ಫೋನ್ ಮಾಡು. ನೀವು ನಂಬ್ತಿರೋಲ್ಲ, ಕೆಲವರಿಗೆ ದೇವರು ನನ್ನ ಹತ್ರ ಹೇಳ್ತಾರೆ. ಪರ್ಟಿಕ್ಯುಲರಾಗಿ ದೇವರು ನನಗೆ ನನ್ನ ಮೈಂಡಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಅಂದ್ಕೊಂಬೇಡ್ರಿ ನನ್ನ ಮುಂದೆ ಪ್ರತ್ಯಕ್ಷ ಆಗಿ ಎಲ್ಲ ಮಾತಾಡ್ತಾರೆ, ಅದೆಲ್ಲ ಆ ರೀತಿ ಆ ಲೆವೆಲ್ಗೆಲ್ಲ ಇಲ್ಲ ನಾವು. ಆದರೆ ನನ್ನ ಮನಸ್ಸಲ್ಲಿ ಒಂದು ವಿಷಯನ ಹಾಕ್ತಾರೆ, ವಿಷಯವನ್ನು ಹಾಕ್ತಾರೆ. ಆ ವಿಷಯ ಏನು ಮಾಡ್ತದೆ ಅಂತಿದ್ರೆ, ಅವ್ರ ಬಗ್ಗೆ ಆಲೋಚನೆ ಬರ್ತದೆ. ಅವ್ರಿಗೆ ಯೋಚನೆ ಮಾಡುವಾಗ ದೇವರು ಹೇಳ್ತಾರೆ, ಇವ್ರ ಹತ್ರ ಹೋಗಿ ಈ ರೀತಿ ಮಾತಾಡು. ಅವ್ರ ವಿಚಾರದಲ್ಲಿ ಯಾರೋ ಒಬ್ಬರು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತೀನಿ. ಆವಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಳ್ತಾರೆ, ಇಲ್ಲ ಇವ್ರ ಪರಿಸ್ಥಿತಿ ಹಿಂಗಿದೆ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನೀನು ಹೋಗಿ ಅವ್ರಿಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡು, ಈ ರೀತಿ ಹೇಳು ಅವ್ರಿಗೆ ಅದನ್ನು ತಿಳ್ಕೊಳಕ್ಕಾಗ್ತಾ ಇಲ್ಲ. ಹೇಳೋರನ್ನ ಕೇಳೋ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಅದಕ್ಕೋಸ್ಕರ ನೀನು ಹೋಗಿ ಈ ರೀತಿ ಹೇಳ್ಬಿಡು ಅವ್ರಿಗೆ. ಹೇಳಿದಾಗ ಅವರು ಸರಿ ಮಾರ್ಗದಲ್ಲಿ ಹೋಗೋದಕ್ಕೆ ಒಂದು ಮಾರ್ಗದರ್ಶನ ಆಗ್ತದೆ. ಈ ರೀತಿಯಾಗಿ ದೇವ್ರನ್ನ ತನ್ನ ಸೇವೆಯಲ್ಲಿ ತನಗೋಸ್ಕರವಾಗಿ ಉಪಯೋಗಿಸ್ಕೊತಾನೆ. ಸೊ ನನ್ನ ಬರ್ಡನ್ಗಳನ್ನೆಲ್ಲ ನಾನು ದೇವ್ರ ಹತ್ರ ಇಟ್ಬಿಡ್ತೀನಿ. ಅದು ನನ್ನ ಆತ್ಮಿಕ ಜೀವನದ ಹೋರಾಟ ಇರ್ಬೋದು. ಆತ್ಮಿಕ ಜೀವನದಲ್ಲೂ ನನಗೆ ಹೋರಾಟ ಬರ್ತದೆ. ಕೆಲವು ಸಾರಿ ಭಾಳ ವಿಷಯಗಳ ಬಗ್ಗೆ ಆಲೋಚನೆ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಯಾಕೆ ಹಿಂಗೆ, ಈ ವಾಕ್ಯ ಹಿಂಗೆ ಯಾಕೆ ಹೇಳ್ತದೆ, ಆ ವಾಕ್ಯ ಹಿಂಗೆ ಹೇಳ್ತದೆ, ಅದಿರಲಿ. ಅದಕ್ಕೆ ಉತ್ತರ ನಾನು ಯಾರನ್ನೂ ಕೇಳೋಕ್ಕಾಗೋದಿಲ್ಲ. ಅಂಥ ಕ್ವಶನ್ ಕೇಳಿದ್ರೆ ನಗ್ತಾರೆ ಜನ, ಇವ್ರು ಬಂದು ನಮ್ಮನ್ನು ಕೇಳ್ತಾರಲ್ಲ ಅಂತ.
ಅದೊಂದು ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ, ಹೆಂಡತಿ ಮಕ್ಕಳ ಜೊತೆ ಫಸ್ಟ್ ಮೊದಲನೇದಾಗಿ ಏನನ್ನ ವ್ಯತ್ಯಾಸಗಳಾದರೆ, ಅವ್ರ ಜೊತೆ ಏನನ್ನ ಮಾತುಕತೆ ಆದರೆ, ಅಥವಾ ಅವರಲ್ಲಿ ನಾನೇನನ್ನ ಅವ್ರಿಗೂ ನನಗೂ ಏನನ್ನ ಕೆಲವು ವಿಷಯಗಳಲ್ಲಿ ನನಗೆ ಬೇಜಾರಾದರೆ, ಆ ಸಮಯದಲ್ಲಿ ಅಂಥ ನೋವುಗಳಿರ್ತವೆ. ಮತ್ತು ಹಣಕಾಸಿನ ಸಮಸ್ಯೆ ಇರ್ತದೆ, ಕೆಲವು ಸಾರಿ ಅನಾರೋಗ್ಯದ ಸಮಸ್ಯೆ ಇರ್ತದೆ, ಕೆಲವು ಸಾರಿ ಸಂಬಂಧಗಳ ಸಮಸ್ಯೆ ಇರ್ತದೆ, ಕೆಲವು ಸಾರಿ ಸ್ನೇಹಿತರ ಹತ್ರ ಸಮಸ್ಯೆ ಆಗ್ತದೆ, ಕೆಲವು ಸಾರಿ ಲೋಕದಲ್ಲಿ ಸಮಸ್ಯೆ ಆಗ್ತದೆ. ನಾನು ಅನೇಕ ಸಾರಿ ನೋಡಿದ್ದೀನಿ. ಯಾವಾಗ ನಾನು ಒಳ್ಳೆಯ ವಾಕ್ಯವನ್ನು ಹೇಳ್ತಾ ಇರ್ತೀವಿ, ಒಳ್ಳೆಯ ಒಂದು ಮಾರ್ಗದಲ್ಲಿ ನಡಿಬೇಕು ಅನ್ನೋವಾಗ ಎಲ್ಲ ಚೆನ್ನಾಗಿರೋರೇ ಬಂದು ನನ್ನ ಮುಂದೆ ನಿಂತ್ಕೊತಾರೆ. ಯಾವ ರೀತಿ ನಿಂತ್ಕೊತಾರೆ ಅಂತ ಹೇಳಿದ್ರೆ, ಒಂದು ಗೋಡೆ ಥರ ನಿಂತ್ಬಿಡ್ತಾರೆ. ಆವಾಗ ನಾನು ದೇವ್ರ ಸೇವಕನಾಗಿ ಅವ್ರಿಗೆ ಒಂದು ಕ್ಷಣ ಮಾತಾಡೋದಕ್ಕೆ, ಅವ್ರು ಕೇಳೋ ಕ್ವಶನ್ಗಳಿಗೆ ಅಥವಾ ಅವ್ರು ಮಾಡೋ ಬಿಹೇವಿಯರ್ಗೆ ಒಂದೇ ಒಂದು ಮಾತಲ್ಲಿ ಅವ್ರನ್ನ ನಾನು ಇದು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಆದರೆ ದೇವ್ರ ಸೇವಕನಾಗಿ ನಾನು ಮಾತಾಡೋಕ್ಕೆ ಬರೋದಿಲ್ಲ. ಆವಾಗೇನು ಮಾಡ್ತೀನಿ, ನಾನು ದೇವ್ರ ಹತ್ರ ಕೇಳ್ಕೊತೀನಿ, ದೇವರೇ ಅಂತ ಈ ಸಮಸ್ಯೆಯನ್ನು ನಾನು ಯಾವ ರೀತಿ ಬಗೆಹರಿಸಲಿ. ದೇವ್ರು ಹೇಳ್ತಾರೆ, ನೀನು ಬಗೆಹರಿಸ್ಬೇಡ, ನಾನು ಮಾಡ್ಕೊತೀನಿ ಅದನ್ನು, ನೀನು ಬರೀ ಹೇಳೋದನ್ನು ಕಲಿ ಅಂತ ಹೇಳ್ತಾರೆ. ಸೊ ಪ್ರಿಯವಾದಂಥವರೇ, ನಾವು ಕಲಿಬೇಕಾಗಿರೋಂಥ ಕ್ರೈಸ್ತ ಜೀವಿತದಲ್ಲಿ ನಾವೇ ನಮ್ಮ ಜೀವನದಲ್ಲಿ ಎಲ್ಲವನ್ನು ಹ್ಯಾಂಡಲ್ ಹೋಗೋದನ್ನು ತಪ್ಪಿಸ್ಬೇಕು. ಎಲ್ಲವನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಓಕೆ, ಅಡುಗೆ ಏನು ಬೇಕು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ಬೋದು, ಎಂಥ ಬಟ್ಟೆ ಹಾಕಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ಬೋದು, ಅಥವಾ ಎಲ್ಲಿಗೆ ಹೋಗಬೇಕು, ನಾವು ಯಾರ ಮನೆಗೆ ಹೋಗಬೇಕು ಹೋಗಬಾರ್ದು ಅನ್ನೋದನ್ನು ತೀರ್ಮಾನ ಮಾಡ್ಬೋದು, ಯಾವ ವಸ್ತುವನ್ನು ಕೊಂಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ಬೋದು. ಆದರೆ ಆತ್ಮಿಕ ಜೀವಿತಕ್ಕೆ ಬಂದಾಗ, ಪ್ರಾರ್ಥನಾ ಜೀವಿತಕ್ಕೆ ಬಂದಾಗ, ಸಮಸ್ಯೆಗಳನ್ನು ಎದುರಿಸುವಾಗ ಪ್ರಾರ್ಥನೆಯಲ್ಲಿ ನಾವು ಯಾವ ರೀತಿ ಜಯಗೊಳ್ಳಬೇಕು ಅನ್ನೋವಾಗ ನಾವು ಮೊದಲನೇದಾಗಿ ದೇವರ ಸನ್ನಿಧಿಗೆ ಹೋಗಬೇಕು. ನಮ್ಮ ಭಾರವನ್ನು ಯಾವ ಪಾಸ್ಟ್ರು ಎತ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಭಾರವನ್ನು, ನಮ್ಮ ಸಂಕಟಗಳನ್ನು, ನಮ್ಮ ದುಃಖಗಳನ್ನು ಅವರು ದಾರಿ ತೋರಿಸ್ಬೋದಷ್ಟೇ. ನಾನು ಅಷ್ಟೇ ನಿಮಗೆ ದಾರಿ ತೋರಿಸ್ಬೋದಷ್ಟೇ. ಆದರೆ ಎತ್ಕೊಳ್ಳೋದಕ್ಕೆ ನನ್ನ ಕೈಲೇ ಆಗೋದಿಲ್ಲ. ಯಾವ ಪಾಸ್ಟರ್, ಎಂಥ ದೊಡ್ಡ ಪಾಸ್ಟ್ರು, ಎಂಥ ಅದ್ಭುತಗಳನ್ನು ಮಾಡೋ ಪಾಸ್ಟರ್ ಇರಲಿ, ಅದು ಪರಲೋಕದಿಂದ ಇಳಿದು ಬಂದಿರೋ ದೇವದೂತನೇ ಆಗಿರಲಿ, ದೇ ಕೆನಾಟ್ ಹ್ಯಾಂಡಲ್ ಥಿಂಗ್ಸ್, ದೇ ಕೆನಾಟ್ ಹ್ಯಾಂಡಲ್ ಅವರ್ ಪ್ರಾಬ್ಲಮ್ಸ್. ಅದನ್ನೇನು ಮಾಡಬೇಕು, ನಾವು ಎಂಥದ್ದಿದ್ರೂ ಇವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಮೊದಲನೇದಾಗಿ ದೇವರ ಹತ್ರ ಹೋಗೋದನ್ನು ಕಲಿಬೇಕು. ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಮಾತಾಡಬೇಕು ನಾವು. ದೇವರೇ, ನನಗಿಂತ ಪ್ರಾಬ್ಲಮ್ ಇದೆ, ನನಗಿಂತ ಸಮಸ್ಯೆ ಇದೆ, ನನಗಿಂತ ನೋವಿದೆ, ಈ ನೋವನ್ನು ನೀನು ಪಾದದ ಬಳಿ ಇಡ್ತಾ ಇದ್ದೀನಪ್ಪ, ಅದಕ್ಕೆ ಬದಲಾಗಿ ನಾನು ನಿನಗೇನು ಮಾಡಲಿ, ನಿನ್ನ ಸಂತೋಷಪಡಿಸೋದಕ್ಕೆ ಏನು ಮಾಡಲಿ. ಇವಾಗ ನಿನಗೋಸ್ಕರವಾಗಿ ದೇವರು ನಿನ್ನ ಸಮಸ್ಯೆಯನ್ನು ಎತ್ಕೊಂಡು ತೀರ್ಮಾನಿಸಿದ್ರೆ, ಒಬ್ಬ ಲಾಯರ್ ಹತ್ರ ಹೋಗಿ ನಾವೇನಾದ್ರೂ ಒಂದು ಕೇಸನ್ನ ಕೊಟ್ಟು ಅವ್ನು ಗೆಲ್ತಾನೆ ಅಂತ ಹೇಳಿದ್ರೆ ಅವ್ನಿಗೆ ಕಾಸು ಕೊಡ್ಬೇಕು ನಾವು ಅಲ್ವಾ. ಡಾಕ್ಟ್ರ್ ಹತ್ರ ಹೋದರೆ ಮೆಡಿಸನ್ಸ್ಗೆ ಅಲ್ಲಿನೂ ಫೀಸ್ ಕಟ್ಟಬೇಕು. ಒಂದು ಸ್ಕೂಲಲ್ಲಿ ಎಜುಕೇಷನ್ ಬೇಕಂದರೆ ಫೀಸ್ ಕಟ್ಟಬೇಕು. ಒಂದು ವಸ್ತು ಕೊಂಡ್ಕೋಬೇಕಂದ್ರೆ ಕಾಸು ಕೊಡಬೇಕು. ಅಲ್ಲ, ಯಾರಾದರೂ ನಮಗೆ ಯಾವುದನ್ನ ಸಹಾಯ ಮಾಡಬೇಕಂದ್ರೆ ಅವ್ರಿಗೆ ನಾವೇನೋ ಒಂದು ಕೃತಜ್ಞತೆ ತೋರಿಸ್ಬೇಕು. ಇಲ್ಲಿ ನಮ್ಮ ಜೀವನದಲ್ಲಿ ಮನುಷ್ಯರು ಹ್ಯಾಂಡಲ್ ಮಾಡೋದಕ್ಕಾಗಿರುವಂಥದ್ದು ಮತ್ತು ದೇವಜನರು ಹ್ಯಾಂಡಲ್ ಮಾಡೋಕ್ಕಾಗದಂಥದ್ದು, ನಾವು ಸಹ ಸ್ವತಃ ಹ್ಯಾಂಡಲ್ ಮಾಡಲಾರದಂಥ ವಿಷಯಗಳನ್ನು ದೇವರು ತಾನೇ ನಿಭಾಯಿಸ್ತಾನೆ ಅಂತ ಹೇಳಿದ್ರೆ ಆತನಿಗೋಸ್ಕರವಾಗಿ ಏನನ್ನು ಮಾಡಬೇಕಲ್ವಾ. ಅದಕ್ಕೆ ಹೇಳ್ದೆ, ಆತನ ನನ್ನ ಭಾರವನ್ನು ನೀವು ಹೊತ್ಕೊಳ್ರಿ, ಅದು ಹಗುರವಾಗಿದೆ ಮತ್ತು ಮೃದುವಾಗಿದೆ. ಎತ್ಕೊಂಡಾಗ ಕತ್ ಮೇಲೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಅಂದರೆ ನಿಮ್ಮ ಮೇಲೆ ಯಾವುದೇ ಪ್ರೆಷರು ದೈಹಿಕವಾಗಿ ಆಗೋದಿಲ್ಲ. ಮೃದುವಾಗಿದೆ ಅಂತ ಹೇಳಿದ್ರೆ ದೈಹಿಕವಾಗಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ಎರಡನೇದು, ಅದು ನಿಮಗೆ ಹಗುರವಾಗಿದೆ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮಾಡುವಂಥ ಕೆಲಸ ಆಗಿರ್ತದೆ. 7 kg ನೀವು 10 kg ಎತ್ತೋ ಕೆಪಾಸಿಟಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ದೇವರು ನಿಮಗೆ ಕೊಡೋದೇ 7 kg ಅಥವಾ 8 kgಯ ಒಂದು ಜವಾಬ್ದಾರಿ. ನಾವು ಹೋಗ್ಬಿಟ್ಟು ಅದನ್ನು ಬೇಡದಿರೋದೆಲ್ಲ ಜವಾಬ್ದಾರಿಗಳು ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕೆ ಹೋಗಿ ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ಅದಕ್ಕೆ ದೇವ್ರ ಜವಾಬ್ದಾರರಲ್ಲ. ಅದಕ್ಕೋಸ್ಕರವಾಗಿ ಅದು ದೇವರ ಕಾರ್ಯ ಇರಲಿ, ಸ್ವಕಾರ್ಯ ಇರಲಿ, ಸ್ವಾಮಿ ಕಾರ್ಯ ಇರಲಿ, ಏನೇ ಇರಲಿ, ದೇವ್ರನ್ನ ಕೇಳಿ ಮಾಡಬೇಕು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ದೇವರು ಹೇಳಿದ್ದನ್ನು ಬಿಟ್ಟು ಬೇರೆದೇನೂ ಮಾಡಬೇಡ್ರಿ ನೀವು. ಡೋಂಟ್ ಡೂ ದಟ್. ದೇವರು ಹೇಳಿದ್ದನ್ನು ಬಿಟ್ಟು ಬೇರೆ ಏನನ್ನು ನೀವು ಮಾಡಬಾರ್ದು. ಆಳು ಅಂಬಲಿಗೆ ಯೋಗ್ಯನಷ್ಟೇ.
ನಿನಗೆ ಬೇಕಾಗಿರೋದನ್ನು ದೇವರು ನಿನಗೆ ಕೊಡ್ತಾನೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ನಾನು ಅವಳಿಗೆ ಜೀವವು, ಆ ಜೀವವು ಸಮೃದ್ಧಿಯಾಗಿರುವಂತೆ, ಸಮೃದ್ಧಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಯಾವುದೇ ಕೊರತೆ ಇಲ್ಲದೆ ಜೀವಿತವನ್ನು ಜೀವಿಸಬೇಕು ಅವರು ಅಂದ್ಬಿಟ್ಟು ನಾನು ಬಂದಿದ್ದೀನಿ ಅಂತ ದೇವರು ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ಎಲ್ಲವನ್ನು ಒದಗಿಸೋ ಕೆಪಾಸಿಟಿ, ಒದಗಿಸೋ ಮನಸ್ಸು ದೇವರಿಗೆ ಇದೆ. ಆದರೆ ನಾವು ಹೊಂದ್ಕೊಳ್ಳೋ ಮನಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ನಾನು ಯಾವಾಗೂ ಎಲ್ಲರಿಗೂ ಇದು ನಂದೊಂದು ಏನಂದರೆ, ನಾನು ರಿಪೀಟ್ ಮಾಡ್ತಾ ಇರ್ತೀನಿ, ಹೇಳಿದ್ದೇನೆ ಹೇಳ್ತಾ ಇರ್ತೀನಿ. ಕಾರಣ ಏನಂದರೆ ಅದು ಭಾಳ ಪ್ರಾಮುಖ್ಯವಾಗಿದೆ ಅಂತ ಅರ್ಥ. ನಮ್ಮ ಪಾತ್ರೆ ಊಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಪ್ಲೇಟ್ಗಳೆಲ್ಲ ಒಂದು ಮದುವೆಗೆ ಹೋಗ್ತೀವಿ ಅಂತ ಇಟ್ಕೊಳ್ರಿ, ಅಲ್ಲಿ ಪ್ಲೇಟ್ ಇಟ್ಟಿರ್ತಾರೆ. ಪ್ಲೇಟ್ ಎತ್ಕೊಂಡು ಆಮೇಲೆ ಅಲ್ಲಿ ಲೈನಾಗಿ ಏನೇನೋ ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಒಂದು ವೇಳೆ ಆ ಪ್ಲೇಟಲ್ಲಿ ಏನೋ ಕಸ ಇದೆ, ಏನೋ ಅಂಟ್ಕೊಂಡಿದೆ ಅಂದರೆ ನಾವೇನು ಮಾಡ್ತೀವಿ? ಇಲ್ಲ ತೊಳಿತೀವಿ, ಇಲ್ಲ ಬಿಟ್ಬಿಟ್ಟು ಬೇರೆ ಪ್ಲೇಟು ಎತ್ಕೊತೀವಿ. ಹೌದಾ? ಕ್ಲೀನಾಗಿರೋದ್ರಲ್ಲೇ ತಾನೇ ನಾವು ತಿನ್ನೋದು, ಹಂಗೆ ಹೋಗಿ ತಿನ್ಬಿಡ್ತೀವ? ಸೊ ಅವನು ಹಾಕೋನು ಅದರಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅವ್ನು ನೋಡ್ತಾನೆ. ನೀವೇನಾದರೂ ಒಬ್ರು ಯೂಸ್ ಮಾಡಿರೋ ಪ್ಲೇಟ್ ಎತ್ಕೊಂಡು ಹೋಗ್ರಿ ನೋಡೋಣ, ಅವ್ನು ಹಾಕಲ್ಲ ಅದರಲ್ಲಿ. ಯಾಕೆ ಸರ್ ಅದಕ್ಕೆ ಯಾಕೆ ತೊಗೊತಾ ಇದ್ದೀರಾ? ಹೊಸ ಪ್ಲೇಟ್ ತೊಗೊಳ್ರಿ ಅಂತ ಹೇಳ್ತಾನೆ. ಇಲ್ಲ ಕ್ಲೀನ್ ಮಾಡ್ಕೊಂಬನ್ರಿ ಅಂತ ಹೇಳ್ತಾನೆ, ತೊಳ್ಕೊಂಬನ್ರಿ ಅಂತ ಹೇಳ್ತಾನೆ ಅಲ್ವಾ? ಇಲ್ಲ ತೊಳ್ಕೊಂಡು ಹೋದರೆ ಕೊಡ್ತಾನೆ ಊಟ, ಇಲ್ಲಾಂದರೆ ಬೇರೆ ಪ್ಲೇಟ್ ತೊಗೊಂಡ್ರೆ ಕೊಡ್ತಾನೆ. ಆದರೆ ಅದೇ ಪ್ಲೇಟಲ್ಲಿ ಅವನು ಹಾಕೋದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟಿರ್ತದೆ ಅಂತ ಹೇಳಿದ್ರೆ, ಲೋಕದ ವಿಷಯಗಳಲ್ಲಿ ನಾವು ಮುಳುಗೋಗಿ ನಮ್ಮ ಜೀವಿತವನ್ನು ಕಶ್ಮಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ದ್ವೇಷ, ಅಸೂಯೆ, ಕೋಪ, ಆಮೇಲೆ ಇವೆಲ್ಲ ಸೇರಿಸಿ ನಮ್ಮನ್ನು ಪಾಪಕ್ಕೆ ಕೂಡ ತಳ್ತಾ ಇರ್ತವೆ. ಅನೇಕ ಪಾಪಗಳಿಗೆ ನಮ್ಮನ್ನು ತಳ್ತಾ ಇರ್ತವೆ. ಇವೆಲ್ಲ ಆಗಿ ನಮ್ಮ ಪಾತ್ರೆ ಗಲೀಜಾಗಿರುವಾಗ ಅದರಲ್ಲಿ ಆತನ ಸಮೃದ್ಧಿಯಾಗಿ ಕೊಟ್ಟಿರೋದನ್ನು ಹಾಕೋದಕ್ಕೆ ಹೆಂಗೆ ಹೇಗಾಗ್ತದೆ? ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಕ್ಲೀನ್ ಅವರ್ ವೆಸಲ್ಸ್. ಅಂದರೆ ನಮ್ಮಲ್ಲಿರುವಂಥ ಎಲ್ಲ ನಮ್ಮ ಚಿಂತಾಭಾರಗಳನ್ನೆಲ್ಲ ದೇವರ ಮೇಲೆ ಹಾಕಬೇಕು. ಆಮೇಲೆ ನಮ್ಮಲ್ಲಿರುವಂಥ ಎಲ್ಲ ಕಶ್ಮಲಗಳನ್ನು ದೇವರಿಗೆ ಅವಶ್ಯಕತೆ ಬೈಬಲಲ್ಲಿ ಓದಿದ್ದೀವಲ್ಲ ನಾವು, ಏನೇನು ಇರಬೇಕು ಏನೇನು ಇರಬಾರ್ದು ವಿಶ್ವಾಸಿಯಲ್ಲಿ ಅಂತ ನಾವು ನೋಡಿದ್ದೀವಲ್ವ. ಅವೆಲ್ಲವನ್ನು ತೆಗೆದು ನಾವು ನಮ್ಮಿಂದ ದೂರ ಮಾಡಬೇಕು. ದಿನದಿಂದ ದಿನಕ್ಕೆ ನಾವು ಬದಲಾಕ್ಕೊಂಡು ಹೋಗಬೇಕು. ಅದು ಮುಂದಿನ ಎಪಿಸೋಡಲ್ಲಿ ನಾನು ಮಾತಾಡೋನಾಗಿದ್ದೇನೆ. ಇನ್ನೊಂದು ಒಳ್ಳೆ ಟಾಪಿಕ್ ಮೇಲೆ ನಾನು ಮಾತಾಡ್ತೀನಿ. ಸದ್ಯಕ್ಕೆ ಈ ವಿಷಯದಲ್ಲಿ ನಾವು ನೋಡೋಣ. ಪ್ರಿಯವಾದಂಥವರೇ, ನಿಮ್ಮ ಚಿಂತಾಭಾರಗಳನ್ನೆಲ್ಲ ದೇವ್ರ ಮೇಲೆ ಹಾಕ್ರಿ. ಒಂದು ಸಾರಿ ನೀವು ದೇವ್ರ ಮೇಲೆ ಹಾಕಿದ್ಮೇಲೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ದೇವರು ಜ್ಞಾನ ಕೊಟ್ಟು ನಿಮ್ಮ ಬಳಿಗೆ ಎಲ್ಲ ಬರುವಂತೆ ನಡೆಸ್ತಾನೆ. ಈ ನಂಬಿಕೆ ನಿಮಗೆ ಇರಬೇಕು. ಹಿ ಈಸ್ ದೇರ್ ಟು ಕೇರ್ ಫಾರ್ ಮೀ. ಕೀರ್ತನೆಗಳಲ್ಲಿ ಬರೀತಾನೆ ಏನಂತ ಹೇಳಿದ್ರೆ, ನಿನ್ನೆಲ್ಲ ಚಿಂತಾಭಾರವನ್ನು ದೇವ್ರ ಮೇಲೆ ಹಾಕು, ಆತ ನಿನಗೋಸ್ಕರವಾಗಿ ಚಿಂತಿಸೋನು. ಆತನು ನಿನಗೋಸ್ಕರವಾಗಿ ಆತನು ಕೇರ್ ಮಾಡ್ತಾನೆ, ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ ಅಂತ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಸೊ ಪ್ರಿಯವಾದಂಥವರೇ, ನಮ್ಮ ಕಷ್ಟ ಬಾಧೆಗಳನ್ನೆಲ್ಲ ನಾವು ಅದನ್ನು ನೋಡಿಕೊಂಡು ಅದ್ರ ಜೊತೆಗೆ ನೀವು ದೇವರ ಭಾರವನ್ನು ಎತ್ತೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ನೀವು ಇದರಿಂದ ಹೊರಗಡೆ ಬರಬೇಕು. ಯಾವುದೋ ಒಂದು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಒಪ್ಪಿಸಿ ಬಿಟ್ಬಿಡ್ರಿ. ಅದು ನಿಮ್ಮ ದೇವ್ರ ಚಿತ್ತ ಇದ್ದರೆ ಸಿಗ್ತದೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಏನೋ ಅದಕ್ಕಿಂತ ಉತ್ತಮವಾದದ್ದು ನಿಮಗೆ ಸಿಗ್ತದೆ. ಈ ನಂಬಿಕೆಯಲ್ಲಿ ನಾವಿರಬೇಕು. ಅಂದರೆ ನನ್ನ ಆತ್ಮಿಕ ಜೀವಿತದ ಬಗ್ಗೆ, ನಮ್ಮ ಪರ್ಸ್ನಲ್ ಜೀವಿತದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ಊಟ ತಿಂಡಿ ಬಟ್ಟೆ ಬಗ್ಗೆ ಮಾತಾಡ್ತಾ ಇಲ್ಲ. ಅದಕ್ಕೂ ದೇವರಿಗೂ ಸಂಬಂಧ ಇಲ್ಲ. ನಿಮ್ಮ ಲೋಕಲ್ ಕಲ್ಚರ್ ಮೇಲೆ, ನಿಮ್ಮ ಮನೆಯ ಒಂದು ಕಲ್ಚರ್ ಮೇಲೆ, ಸಂಪ್ರದಾಯದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ನೀವು ಬೆಳೆದು ಬಂದಿರೋ ರೀತಿ ಮೇಲೆ ಇರ್ತದೆ. ಆಯಿತಾ? ಅದು ನಾನು ಊಟ ತಿಂಡಿ ಮಾತ್ರ ಹೇಳ್ತಾ ಇರೋದು. ಆದರೆ ದೇವರಲ್ಲಿ ನಮಗೆ ಸಂಪ್ರದಾಯ ಇಲ್ಲ. ದೇರ್ ಈಸ್ ನೋ ಟ್ರೆಡಿಷನ್ ಇನ್ ಗಾಡ್ಸ್ ವೇ. ದೇವರ ಚಿತ್ತದಲ್ಲಿ ಯಾವ ಟ್ರೆಡಿಷನು ಇಲ್ಲ. ಟ್ರೆಡಿಷನ್ ಅಂತ ಹೇಳಿದ್ರೆ ಎಲ್ಲರೂ ಒಂದನ್ನೇ ಫಾಲೋ ಮಾಡೋದು, ಅದು ಟ್ರೆಡಿಷನ್ ಆಗ್ತದೆ. ಆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ, ಒಂದು ಮನೆಯಲ್ಲಿ ಒಂದನ್ನೇ ಫಾಲೋ ಮಾಡೋದು ಟ್ರೆಡಿಷನ್ ಆಗ್ತದೆ. ಆದರೆ ದೇವರ ವಿಚಾರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜೀವಿತವನ್ನು ದೇವರು ಕೊಟ್ಟಿದ್ದಾನೆ. ಸೊ ಅವನು ಬದುಕಿದಾಗ ನಾನು ಬದುಕಬೇಕಂತಿಲ್ಲ. ನನಗೆ ದೇವರು ಏನು ಹೇಳ್ತಾನೋ ಹಂಗೆ ನಾನು ಬದುಕಬೇಕು. ಅವ್ರು ಮಾಡ್ತಾರಂತ ನಾನು ಮಾಡೋಂಗಿಲ್ಲ, ಅವರು ಹೋಗ್ತಾರಂತ ನಾನು ಹೋಗಂಗಿಲ್ಲ. ದೇವರು ನನಗೆ ಗಮನ ಕೊಟ್ಟರೆ ಮಾತ್ರ, ದೇವರು ನನಗೆ ಪರ್ಮಿಷನ್ ಕೊಟ್ಟರೆ ಮಾತ್ರ, ದೇವರು ನಡೆಸಿದ್ರೆ ಮಾತ್ರ ನನಗೆ ಅದು ಕೆಲಸಕ್ಕೆ ಬರ್ತದೆ. ಇಲ್ಲ ಅಂತೇಳಿದ್ರೆ
ಅದು ಮಾಡೋದ್ರಿಂದ ನನಗೆ ಆಶೀರ್ವಾದನೂ ಬರಲ್ಲ. ಎರಡನೇದಾಗಿ ನೋವುಗಳು ಜಾಸ್ತಿ ಬರ್ತವೆ. ದೇವ್ರ ಮಾತನ್ನು ಮೀರಿ ನಾವು ಯಾವಾಗ ಕೆಲವು ಕಾರ್ಯಗಳು ಮಾಡ್ತೀವಿ ನಮಗೆ ಬರ್ತದೆ. ಜನಗಳನ್ನ ಹತ್ಕೊಳ್ಳೋದು ಬಿಟ್ಬಿಡ್ಬೇಕು. ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ. ಒಂದೇ ಒಂದು ವಾಕ್ಯ ಯಾರನ್ನು ತೋರಿಸ್ಲಿ ನಂಗೆ ನೋಡೋಣ. ಒಂದೇ ಒಂದು ವಾಕ್ಯ ಬೈಬಲಲ್ಲಿ ನೀನು ಮನುಷ್ಯರು ಯಾರಾಗಲಿ, ಯಾವ ಶಿಷ್ಯರಾಗಲಿ, ಯಾವ ದೇವರ ಸೇವಕರಾಗಲಿ, ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ, ನೀನು ನನ್ನ ಮೇಲೆ ಆತ್ಕೊಂಡಿರು ಅಂತ, ನಾನು ನಿನಗೆ ಎಲ್ಲವನ್ನು ಒದಗಿಸ್ಕೊಡ್ತೀನಿ, ನನ್ನ ಮೇಲೆ ನೀನು ಆತ್ಕೊಂಡಿರು, ನನ್ನ ಮೇಲೆ ನೀನು ಡಿಪೆಂಡ್ ಆಗಿರು ಅಂತ ಎಲ್ಲೂ ಬರೆದಿಲ್ಲ. ಇನ್ನು ನನ್ನಾಗೆ ನೀನು ನಡೆಯೋದಕ್ಕೆ ಪ್ರಯತ್ನ ಮಾಡು, ನನ್ನಲ್ಲಿರುವಂಥ ಒಳ್ಳೆತನ ನೀನು ತಗೋ ಅಂತ ಹೇಳಿದಾರೆ ಹೊರತು, ನೀನು ನನ್ನ ಹತ್ರ ಬಂದರೆ ನಾನು ನಿನಗೆ ಎಲ್ಲವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳೋ ಒಬ್ಬನು ಕೂಡ ಈ ಒಂದು ವಾಕ್ಯ ಕೂಡ ಇಲ್ಲ. ಅದು ದೇವ್ರ ಹತ್ರನೇ ಸಾಧ್ಯ. ಸೊ ನಿಮಗೇನು ಬೇಕೋ ಅದನ್ನು ದೇವ್ರ ಹತ್ರ ಕೇಳ್ರಿ, ಮನುಷ್ಯರ ಹತ್ರ ಬಿಟ್ಬಿಡ್ರಿ, ದೇವ್ರ ಹತ್ರ ಕೇಳ್ರಿ. ಚಿಕ್ಕ ಮಕ್ಕಳು ತಂದೆ ತಾಯಿನೇ ಕೇಳ್ತಾರೆ, ನೀವು ದೇವ್ರ ಮಕ್ಕಳು ದೇವ್ರ ಹತ್ರ ಕೇಳಬೇಕು ಅಲ್ವಾ? ಸೊ ಆ ರೀತಿ ಮಾಡೋದಕ್ಕೆ ದೇವ್ರು ನಮಗೆ ಸಹಾಯ ಮಾಡಲಿ. ಸೊ ಪ್ರಿಯವಾದಂಥವರೇ, ನಿಮ್ಮ ಎಲ್ಲ ಚಿಂತಾಭಾರಗಳನ್ನು ದೇವ್ರ ಮೇಲೆ ಹಾಕಿ ದೇವರ ನಗುವನ್ನು ಹೊತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಬರೀ ಚಿಂತಾಭಾರ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಹೆಂಗನ ಲೋಕದಲ್ಲಿ ಬದುಕ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ, ವರ್ಕೌಟ್ ಆಗೋದಿಲ್ಲ. ಒನ್ಸ್ ಯು ಗಿವ್ ಆಲ್ ಯುವರ್ ಬರ್ಡನ್ಸ್ ಟು ಗಾಡ್, ದೇವರಿಗೆ ನಿನ್ನ ಎಲ್ಲ ಸಮಸ್ಯೆಗಳನ್ನು, ನಿನ್ನ ಒಂದು ಭಾರವನ್ನು ದೇವ್ರಿಗೆ ಕೊಟ್ಟ ಮೇಲೆ ದೇವರು ನಿನಗೆ ಹೇಳುವಂಥ ವಿಷಯಗಳನ್ನು ನೀನು ಮಾಡಬೇಕು. ಅದು ಯಾಕೆ ಅದನ್ನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ. ಭಾಳ ಒಳ್ಳೆ ಟಾಪಿಕ್ಕು, ನನಗೆ ಭಾಳ ಇಷ್ಟವಾದಂಥ ಟಾಪಿಕ್ಕು, ಎಲ್ಲರಿಗೂ ಉಪಯೋಗ ಬರುವಂಥ ಟಾಪಿಕ್ಕು, ಎಲ್ಲರೂ ಅರ್ಥಕೊಳ್ಬೇಕಾದಂಥ ಟಾಪಿಕ್ಕು. ಸೊ ಅದಕ್ಕೋಸ್ಕರ ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.